ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಿರೋ ರೆಸಿಪಿ ಹಿತ್ತಕ್ಬೇಳೆ ಸಾರು ಮತ್ತು ದೋಸೆ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವೀಣಾ ಫುಡಿ ಸ್ಟುಡಿಯೋ. ನಾನಿಲ್ಲಿ 1.5 kg ಅಷ್ಟು ಅವರೆಕಾಯಿ ಬಿಡಿಸ್ಕೊಂಡು ಬಲ್ತಿರೋ ಕಾಳನ್ನ ನೆನೆಸಿ ಎತ್ತಿಟ್ಕೊಂಡಿದ್ದೀನಿ. 1-2 ಅವರ್ ನೆನೆಸ್ಬಿಟ್ಟು ಆಮೇಲೆ ಹಿತ್ಕೊಂಡಿರೋದು. ಈಗ ದೋಸೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. 1 ಗ್ಲಾಸ್ ಅಷ್ಟು ದೋಸೆ ಅಕ್ಕಿ ತೊಗೊಂಡಿದ್ದೀನಿ. ಅದರಲ್ಲಿ 1/4 ಕಪ್ಪಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. 1-2 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. 1 ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿ, ಸ್ವಲ್ಪ ಟೇಸ್ಟ್ಗೋಸ್ಕರ ಮೆಂತ್ಯ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ 1-2-3 ಸತಿ ತೊಳ್ಕೊಂಡು ನೆನೆಸಿಟ್ಕೊಂಡಿದ್ದೀನಿ. ಈ ನೆನೆಸಿರೋ ಅಕ್ಕಿನ ಸುಮಾರು 7-8 ಗಂಟೆ ಹಾಗೆ ಬಿಟ್ಟು ರುಬ್ಕೋಬೇಕು. ರುಬ್ಬಿದ ಹಿಟ್ಟು ಸುಮಾರು 12 ಗಂಟೆಗಳ ಕಾಲ ಹಾಗೆ ಇಟ್ಟರೆ ಚೆನ್ನಾಗಿ ಹುದುಗ್ ಬರುತ್ತೆ. ಮಾರನೇ ದಿನ ಬೆಳಿಗ್ಗೆನೆ ನಾನು ತಿಂಡಿಗೆ ಅಂತ ಹಿತ್ತಕ್ಬೇಳೆ ಸಾರು ಮತ್ತು ದೋಸೆ ಮಾಡೋದು ಈಗಾಗಲೇ ನಿಮಗೆ ಗೊತ್ತಿದೆ. ನಾನಿಲ್ಲಿ ಸಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಅರ್ಧ ಹೋಳು ತೆಂಗಿನ ತುರಿ, ಚಕ್ಕೆ, ಲವಂಗ, ಏಲಕ್ಕಿ, ಹಸಿ ಬೆಳ್ಳುಳ್ಳಿ, ಈರುಳ್ಳಿ, 1 ಇಂಚು ಶುಂಠಿ, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಧನಿಯಾ ಕಾಳು ಇಲ್ಲಿ ನಾನು ಹುರ್ಕೊಂಡು ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ನಮ್ಮ ಮನೇಲಿ ಧನಿಯಾ ಪುಡಿ ಖಾಲಿಯಾಗಿತ್ತು. ಈಗ ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಟು 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಸಣ್ಣಗೆ ಹೆಚ್ಚಿದಂತಹ ಈರುಳ್ಳಿನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಈ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಸಣ್ಣಗೆ ಹೆಚ್ಚಿಟ್ಕೊಂಡಂತಹ ಟೊಮೊಟೊ ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವೆರಡೂ ಚೆನ್ನಾಗಿ ಫ್ರೈ ಆಗುವಷ್ಟೊತ್ತಿಗೆ ನಾನಿಲ್ಲಿ ಹಿಚ್ಕಿದ ಬೇಳೆ ಕಾಳುಗಳನ್ನ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಈಗ ತೊಳೆದಂತಹ ಕಾಳನ್ನ ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಇಲ್ಲಾಂದರೆ ಹಸಿ ವಾಸನೆ ಹಾಗೆ ಇರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಅರಿಶಿಣದ ಪುಡಿ, 1/4 ಚಮಚ ಆಗುವಷ್ಟು ಅರಿಶಿಣದ ಪುಡಿ ಸಹ ಹಾಕ್ಕೊಂಡು ಫ್ರೈ ಮಾಡಿದ್ರೆ ಆ ಹಸಿ ವಾಸನೆ ಇರೋದಿಲ್ಲ. ಹಿತ್ತಕ್ಬೇಳೆ ಸಾರಿಗೆ ಸಾಮಾನ್ಯವಾಗಿ ತುಂಬ ಜನರು ಆಲೂಗೆಡ್ಡೆ ಸೇರಿಸ್ಕೋತಾರೆ. ನಾನು ಆಲೂಗೆಡ್ಡೆ ಜೊತೆ ಇಲ್ಲಿ ಬದನೆಕಾಯಿ ಕೂಡ ಹಾಕ್ತಾ ಇದ್ದೀನಿ, ಏಕೆಂದರೆ ನಮ್ಮ ಮನೆಯವ್ರಿಗೆ ಈ ಸಾಂಬಾರಿಗೆ ಬದನೆಕಾಯಿ ಹಾಕಿದ್ರೆ ಇಷ್ಟ ಆಗುತ್ತೆ. ಆದ್ದರಿಂದ ಬದನೆಕಾಯಿ ಮತ್ತು ಆಲೂಗೆಡ್ಡೆ ಹೆಚ್ಕೊಂಡು ಉಪ್ಪು ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡು ಆಮೇಲೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ನಾನು ಮಸಾಲೆನ ಚೆನ್ನಾಗಿ ಮಿಕ್ಸಿಲೇ ರುಬ್ಕೊಂಡಿದ್ದೀನಿ. ತುಂಬ ನುಣ್ಣಗೆ ರುಬ್ಕೊಂಡಿದ್ರೆ ಚೆನ್ನಾಗಿ ಬರುತ್ತೆ ಸಾಂಬಾರು. ಅದನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಕೈ ಆಡಿಸಿ ಫ್ರೈ ಮಾಡಬೇಕು. ಆ ಹಸಿ ವಾಸನೆ ಹೋಗೋ ತನಕ ಕೈ ಆಡಿಸ್ತಾ ಇರಬೇಕು. ನಿಮಗೆ ಗಟ್ಟಿ ಬೇಕು ಅಂದರೆ ಸಾರು ಸ್ವಲ್ಪ ಕಮ್ಮಿ ನೀರು ಹಾಕ್ಕೊಳ್ಳಿ, ಇಲ್ಲಾಂದರೆ ಒಂದು ಸ್ವಲ್ಪ ಹೆಚ್ಚಿಗೆ ನೀರು ಹಾಕ್ಕೊಂಡು ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ ಎಷ್ಟು ಬೇಕೋ ಅಷ್ಟು ನೀರು ನೋಡಿಕೊಂಡು ಆ ಮಿಕ್ಸಿ ಜಾರಲ್ಲಿರೋ ಮಸಾಲೆ ಎಲ್ಲ ತೊಳೆದು ಹಾಕ್ಕೋಬೋದು. ಇಲ್ಲಿ ಸಾಂಬಾರು ಕುದೀತಾ ಇದೆ. ಆಗಾಗ ಮುಚ್ಚಳ ತೆಗೆದು ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಸ್ಟೀಲ್ ಪಾತ್ರೆಯಲ್ಲಿ ಮಾಡಿದ್ರಂತೂ ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಂದು ಕಡೆ ಸಾಂಬಾರು ಚೆನ್ನಾಗಿ ಬೇಯ್ತಾ ಇದೆ, ಇನ್ನೊಂದು ಕಡೆ ನಾನು ದೋಸೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಚೆನ್ನಾಗಿ ಹಿಟ್ಟು ಎಷ್ಟು ಚೆನ್ನಾಗಿ ಹುದುಗ್ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ಲ. ಒಂದು ಸ್ವಲ್ಪ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಒಂದೇ ಒಂದು ಚಿಟಿಕೆ ಸೋಡಾ ಬೇಕಾದರೆ ಸೇರಿಸ್ಕೋಬೋದು. ನಾನಿಲ್ಲಿ ಸೇರಿಸ್ಕೊಂಡಿಲ್ಲ, ಏಕೆಂದರೆ ಹುದುಗ್ ಚೆನ್ನಾಗಿ ಬಂದಿದೆ ಅಂತ. ಈಗ ಹೆಂಚು ಕಾದಿದೆ, ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಉಪಯೋಗಿಸಿ ಅದನ್ನು ನೀಟಾಗಿ ಸವರ್ಕೊಂಡಿದ್ದೀನಿ.
ನಾನು ಸಾಮಾನ್ಯವಾಗಿ ಯಾವಾಗಲೂ ಒಂದು ಕಪ್ಪಲ್ಲೇ ದೋಸೆ ಹಾಕೋದು. ಸೌಟ್ ಅಷ್ಟಾಗಿ ಯೂಸ್ ಮಾಡಲ್ಲ ನಾನು. ಅಭ್ಯಾಸ ಆಗೋಗಿದೆ. ಕಪ್ಪಲ್ಲಿ ಒಂದು ಸತಿ ಹಾಕಿ ನೋಡಿ. ನೀವೇನಾದರೂ ಸೌಟು ಯೂಸ್ ಮಾಡ್ತಿದ್ರೆ ಕಪ್ಪಲ್ಲಿ ಹಾಕಿದ್ರೂ ಒಂಥರ ಚೆನ್ನಾಗಿ ಬರುತ್ತೆ, ಈಸಿಯಾಗಿ ಬರುತ್ತೆ. ಎಷ್ಟು ಬೇಕೋ ಅಷ್ಟು ಅಗಲವಾಗಿ ಹಾಕ್ಕೋಬೋದು ದೋಸೆನ. ನಿಮಗೆ ಎಷ್ಟು ಬೇಕೋ ಅಷ್ಟು ಸುತ್ತ ಎಣ್ಣೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಗರ್ಗರಿಯಾಗಿ ದೋಸೆನ ಸುಡ್ಬೋದು. ದೋಸೆ ರೆಡಿ ಆಗ್ತಾ ಇದೆ. ಈ ಕಡೆ ನಾನು ಒಂದು ಕಪ್ಪಿಗೆ ಹಿತಕಬೇಳೆ ಸಾಂಬಾರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಗರಿ ಗರಿಯಾದ ದೋಸೆಯೊಂದಿಗೆ ಬಿಸಿ ಬಿಸಿಯಾದ ಖಾರವಾದ ಹಿತಕಬೇಳೆ ಸಾಂಬಾರು ಸಹ ರೆಡಿಯಾಗಿದೆ. ಇದೇ ಸಾರಿಗೆ ರಾತ್ರಿ ಅಡುಗೆಗೆ ಮುದ್ದೆ ಮಾಡ್ಕೊಂಡಿದ್ದೆ. ಹಿತಕಬೇಳೆ ಸಾರು ಜೊತೆಗೆ ದೋಸೆ ಇಷ್ಟನಾ ಅಥವಾ ಮುದ್ದೆ ಇಷ್ಟನಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.